Well, good morning students. So ಇವತ್ತಿನ ಕ್ಲಾಸ್ ನಲ್ಲಿ ಕ್ಯಾಶ್ ಬುಕ್ ಮೇಲೆ ನಾವು ಪ್ರಾಬ್ಲಮ್ ಅನ್ನು ನೋಡ್ತಾ ಇದ್ವಿ. ನಿಮ್ಮ ಹತ್ರ ಪ್ರಾಬ್ಲಮ್ ಅದ ಇವಾಗ ನಾವು ಸೊಲ್ಯೂಷನ್ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲನೇದಾಗಿ ಚಾರ್ಟ್ ಅನ್ನು ಡ್ರಾ ಮಾಡೋಣ. ಕ್ಯಾಶ್ ಬುಕ್ ಇದೆ, ಕ್ಯಾಶ್ ಬುಕ್ ಚಾರ್ಟ್ ಡ್ರಾ ಮಾಡೋಣ. ಡೇಟ್, ರಿಸಿಪ್ಟ್ಸ್, LF, ಕ್ಯಾಶ್, ಬ್ಯಾಂಕ್, ಡೇಟ್, ಪೇಮೆಂಟ್ಸ್, LF, ಕ್ಯಾಶ್, ಬ್ಯಾಂಕ್. ಸೊ ಈ ರೀತಿ ನಾವು ಫಾರ್ಮ್ಯಾಟ್ ಇದೆ ಕ್ಯಾಶ್ ಬುಕ್ ಇದೆ. ಸೊ ಮೊದಲು ನಾವು ರಿಸಿಪ್ಟ್ಸ್ ಅಂದ್ರೆ ಕಂಪನಿಗೆ ಏನೇನು ಇನ್ಕಮ್ ಇರ್ತದೆಲ್ಲ ರಿಸಿಪ್ಟ್ ಅಂತ ಹೇಳಿ ಎಂಟ್ರಿ ಮಾಡ್ತೀವಿ. ಕಂಪನಿ ಕಡೆಯಿಂದ ಏನು ಕ್ಯಾಶ್ ಹೋಗ್ತದ ಹೊರಗಡೆ ಪೇಮೆಂಟ್ ಆಗ್ತದೆ ಅದಕ್ಕೆಲ್ಲ ಪೇಮೆಂಟ್ಸ್ ನಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಮೊದಲನೇ ಟ್ರಾನ್ಸಾಕ್ಷನ್ ನೋಡೋಣ. ಸೆಪ್ಟೆಂಬರ್ 1st ಬ್ಯಾಂಕ್ ಬ್ಯಾಲೆನ್ಸ್ ₹42,000 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬ್ಯಾಂಕ್ ಬ್ಯಾಲೆನ್ಸ್. ಯಾಕಪ್ಪ ಅಂದ್ರೆ ಹಿಂದೆ ಓದಿರ್ತದಲ್ಲ ಕ್ಯಾಶ್ ಆದ್ರೆ ನೆಕ್ಸ್ಟ್ ಇಯರ್ ಬ್ರಾಟ್ ಡೌನ್ ಮಾಡ್ತಾ ಇದೀವಿ, ಅದು ಕ್ಯಾಶ್ ಆಗಿರ್ಬೋದು, ಅದು ಬ್ಯಾಂಕ್ ಆಗಿರ್ಬೋದು. ಸೊ ಅದನ್ನ ಬ್ರಾಟ್ ಡೌನ್ ಬ್ಯಾಲೆನ್ಸ್ ಅಂತ ಹೇಳಿ ತಗೋತೀವಿ. ನೆಕ್ಸ್ಟ್ cash balance ₹15,000. So we are going to take cash balance and bank balance, that is 15,000, 42,000 to balance brought down. Finished. Next, purchased goods by check ₹12,000. So goods ಅನ್ನ ಖರೀದಿ ಮಾಡಿದ್ರು. ಎಷ್ಟಿದ್ರಿ? 12,000 ರೂಪಾಯಿ goods ಅನ್ನ ಖರೀದಿ ಮಾಡಿದ್ರು, ಬಟ್ ಕ್ಯಾಶ್ ಕೊಟ್ಟಿಲ್ಲ. ಕ್ಯಾಶ್ ಬದಲಾಗಿ ಚೆಕ್ ಕೊಟ್ಟಿದ್ದಾರೆ. ಯಾವಾಗ ಚೆಕ್ ಅಂತ ಹೇಳಿ ಬರ್ತದೆ ಅವಾಗ ನಾವು ಬ್ಯಾಂಕ್ ಕಾಲಮ್ ನಲ್ಲಿ ಎಂಟ್ರಿ ಮಾಡ್ತೀವಿ. ಯಾಕಂದ್ರೆ ಚೆಕ್ ಏನು ಹೋಗ್ತಿದ್ರಿ ಬ್ಯಾಂಕ್ ಕಲೆಕ್ಷನ್ಸ್ ಎಲ್ಲ ಹೋಗ್ತದೆ, ಹೌದಾ? ಡೈರೆಕ್ಟ್ ನಾವು ಕ್ಯಾಶ್ ಪೇಮೆಂಟ್ ಮಾಡಿದೀವಿ ಅಂದ್ರೆ ಕ್ಯಾಶ್ ಕಾಲಮ್ ನ ಎಂಟ್ರಿ ಮಾಡ್ತೀವಿ. ಡೈರೆಕ್ಟ್ ನಾವು ವಸ್ತುಗಳನ್ನು ಕ್ಯಾಶ್ ಮುಖಾಂತರ ಖರೀದಿ ಮಾಡಿದ್ರೆ ಕ್ಯಾಶ್ ಕಾಲಮ್ ನಲ್ಲಿ ಎಂಟ್ರಿ ಮಾಡೋದ. ಚೆಕ್ ಕೊಟ್ಟಿವಿ ಅಂದ್ರೆ ಬ್ಯಾಂಕ್ ಕಾಲಮ್ ಹೋಗ್ತದೆ, ಬ್ಯಾಂಕ್ ಹೋಗ್ತದೆ, ಹಂಗಾಗಿ ನಾವು ಅಲ್ಲಿ ಬ್ಯಾಂಕ್ ಕಾಲಮ್ ನಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಬೈ ಪರ್ಚೇಸಸ್ 12,000. ನೆಕ್ಸ್ಟ್, ಸೇಲ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್ ₹6,000. ಸೊ ಸೇಲ್ ಆಫ್ ಗೂಡ್ಸ್ ಮೀನ್ಸ್ ಗೂಡ್ಸ್ ಸೋಲ್ಡ್ ಔಟ್. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್. ನಾವು ವಸ್ತುಗಳನ್ನ ಮಾರಾಟ ಮಾಡಿದ್ರೆ ನಮಗೆ ಏನ್ ಬರ್ತಿತ್ರಿ? ಕ್ಯಾಶ್ ಬರ್ತದೆ, ಹೌದಾ? ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ₹6,000. ಈಗಾಗಲೇ ನಾವು ಲೇಜರ್ ಎಂಟ್ರಿ ಕೂಡ ಬಿಡಿಸಿದ್ದೀವಿ, ಇದ್ರ ಮೇಲೆ ಗೊತ್ತಾಗುತ್ತೆ. ಲೇಜರ್ ಅಕೌಂಟ್ ಮಾಡುವಾಗ ಏನ್ ಮಾಡಿದ್ವಿ ನಾವು? ಇದು ಕ್ಯಾಶ್ ಬುಕ್ ಲೇಜರ್ ಇದ್ದಂಗ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ₹6,000. ಸೊ ಸ್ವಲ್ಪ ಗೂಡ್ಸ್ ಅನ್ನು ಮಾರಾಟ ಮಾಡಿದ್ದೀವಿ, ಬದಲಾಗಿ ಹಣವನ್ನ ಪಡೆದಿವಿ. ನೆಕ್ಸ್ಟ್, ಪರ್ಚೇಸ್ಡ್ ಮಷಿನರಿ ಬೈ ಚೆಕ್. ಡೇಟ್ 13 ಪರ್ಚೇಸ್ ಮಷಿನರಿ ಬೈ ಚೆಕ್. ಸೊ ಇಲ್ಲಿ ಗೂಡ್ಸ್ ಖರೀದಿ ಮಾಡಿಲ್ಲ, ಅಸೆಟ್ ಪರ್ಚೇಸ್ ಮಾಡಿದ್ದಾರೆ. ಮಷಿನ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು. ಸೊ ಇಲ್ಲಿ ಮಷಿನ್ ಪರ್ಚೇಸ್ ಮಾಡಿದ್ರೆ ಕೂಡ ಇಟ್ ಈಸ್ ದ ಅಸೆಟ್ ಫಾರ್ ದ ಕಂಪನಿ. ಸೊ ನಾವು ಇಲ್ಲಿ ಪರ್ಚೇಸ್ ಅನ್ನೋ ಬದಲಾಗಿ ಬೈ ಮಷಿನ್ ಅಂತ ಹೇಳಿ ಅಂದ್ರೆ ₹5,500 ಬ್ಯಾಂಕ್ ನಲ್ಲಿ ಎಂಟ್ರಿ ಮಾಡ್ತಾ ಇದ್ದಾರೆ. ಬಿಕಾಸ್ ದೇ ಹ್ಯಾವ್ ಪೇಡ್ ಥ್ರೂ ಚೆಕ್. ಚೆಕ್ ಮುಖಾಂತರ ಪೇಮೆಂಟ್ ಅನ್ನು ಮಾಡಿದ್ದಾರೆ. ಸೊ ನಾವು ಅದನ್ನ ಬ್ಯಾಂಕ್ ಕಾಲಮ್ ನಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಸೋಲ್ಡ್ ಗೂಡ್ಸ್ ಅಂಡ್ ರಿಸೀವ್ಡ್ ಚೆಕ್. ಗೂಡ್ಸ್ ಅನ್ನ ಸೇಲ್ ಮಾಡಿದ ಮೇಲೆ ಬದಲಾಗಿ ಕ್ಯಾಶ್ ಕೊಟ್ಟಿಲ್ಲ, ಚೆಕ್ ಅನ್ನು ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ 4,500 ಇನ್ ಬ್ಯಾಂಕ್ ಕಾಲಮ್. ಸೊ ಬ್ಯಾಂಕ್ ಕಾಲಮ್ ನಲ್ಲಿ 4,500 ಅನ್ನು ನಾವೇನ್ ಮಾಡ್ತಾ ಇದೀವಿ? ಎಂಟ್ರಿ ಮಾಡ್ತಾ ಇದೀವಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮರಿಯುಲಾ ಇನ್ ಕ್ಯಾಶ್. ಮರಿಯುಲಾ ಅನ್ನೋ ಒಬ್ಬ ವ್ಯಕ್ತಿ ಕಡೆಯಿಂದ ನಾವು ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದೇವೆ, ಬಟ್ ಚೆಕ್ ಕೊಟ್ಟಿಲ್ಲ, ಕ್ಯಾಶ್ ಕೊಟ್ಟು ಖರೀದಿ ಮಾಡಿದ್ದೀವಿ. ಎಷ್ಟಾದ್ರೆ ಅಮೌಂಟ್ 17,400. ಸೊ ಅದಕ್ಕಾಗಿ ನಾವು ಎಲ್ಲಿ ಎಂಟ್ರಿ ಮಾಡ್ತಾ ಇದೀವಿ? ಕ್ಯಾಶ್ ಕಾಲಮ್ ನಲ್ಲಿ ಎಂಟ್ರಿ ಮಾಡ್ತಾ ಇದೀವಿ. ನೆಕ್ಸ್ಟ್, ಪರ್ಚೇಸ್ಡ್ ಸ್ಟೇಷನರಿ ಬೈ ಚೆಕ್. ಡೇಟ್ 20 ಪರ್ಚೇಸ್ಡ್ ಸ್ಟೇಷನರಿ ಬೈ ಚೆಕ್. ಸೊ ದೇ ಹ್ಯಾವ್ ಪೇಡ್ ಥ್ರೂ ದ ಚೆಕ್. ಸೊ ಚೆಕ್ ಪೇಮೆಂಟ್ ಮಾಡಿದಾಗ ನಾವು ಏನ್ ತೋರಿಸ್ತೀವಿ? ಇದನ್ನ ಬ್ಯಾಂಕ್ ಕಾಲಮ್ ನಲ್ಲಿ ಎಂಟ್ರಿ ಮಾಡ್ತೇವೆ, ಹೊರತಾಗಿ ಕ್ಯಾಶ್ ಕಾಲಮ್ ನಲ್ಲಿ ಎಂಟ್ರಿ ಮಾಡಂಗಿಲ್ಲ. ಸೊ ಎರಡು ವರ್ಷದಲ್ಲಿ ನೀವು ಗಮನ ಇಟ್ಕೋಬೇಕು. ಕ್ಯಾಶ್ ಅಂತ ಹೇಳಿ ಬಂದಾಗ ಕ್ಯಾಶ್ ಕಾಲಮ್ ನಲ್ಲಿ ಎಂಟ್ರಿ ಮಾಡಬೇಕು, ಚೆಕ್ ಅಂತ ಹೇಳಿ ಪೇಮೆಂಟ್ ಆದಾಗ ಬ್ಯಾಂಕ್ ಕಾಲಮ್ ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಡೇಟ್ 24 ಚೆಕ್ ಗಿವನ್ ಟು ರೋಹಿತ್. ಗಿವನ್ ಇಸ್ ನಥಿಂಗ್ ಬಟ್ ಪೇಡ್. ಗಿವನ್ ಅಂದ್ರೆ ಏನಪ್ಪ? ಪೇಡ್. ನಾವು ಚೆಕ್ ಅನ್ನ ರೋಹಿತ್ ಕೊಟ್ಟಿದ್ದೀವಿ ಅಂದ್ರೆ ಕ್ಯಾಶ್ ಕೂಡ ಹೋಯ್ತು ನಮ್ಮ ಕಡೆಯಿಂದ, ಬಟ್ ಯಾವ ಫಾರ್ಮ್ ದಾಗ ಹೋಯ್ತ್ರಿ? ಚೆಕ್ ಫಾರ್ಮ್ ದಾಗ ಹೋಯ್ತು. ಸೊ ಬೈ ರೋಹಿತ್ ₹1,500 that we are going to enter in bank column. Next, rent paid by check. Rent ಅಂದ್ರೆ ಏನು ಹೇಳಿದ್ವಿ ನಾವು ಈಗಾಗಲೇ? ರೆಂಟ್ ಅಂದ್ರೆ ಕನ್ನಡದಲ್ಲಿ ಬಾಡಿಗೆ ಅಂತ ಹೇಳಿ ಕೇಳ್ತೀವಿ. ಅವ್ರು ಬಿಲ್ಡಿಂಗ್ ಅಥವಾ ಯಾವುದೋ ಬಾಡಿಗೆ ಕೊಟ್ಟಿರ್ಬೋದು, ಬಟ್ ಕ್ಯಾಶ್ ಕೊಟ್ಟಿಲ್ಲ, ಚೆಕ್ ಕೊಟ್ಟಾರು. ಸೊ ಬೈ ರೆಂಟ್ 2,500 should be written in bank column. Next, ಪೇಡ್ ಸ್ಯಾಲರಿ. ಸಿಂಪಲ್ ಹೇಳಿದ, ಪೇಡ್ ಸ್ಯಾಲರಿ ಚೆಕ್ ಮುಖಾಂತರ ಕೊಟ್ಟಿಲ್ಲ, ಪೇಡ್ ಅಂದ್ರೆ ಡೈರೆಕ್ಟ್ ಕ್ಯಾಶ್ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳ್ಕೊಬೇಕಾದ್ರೆ ಪೇಡ್ ಸ್ಯಾಲರಿ ಬೈ ಕ್ಯಾಶ್ ಅಂದಿಲ್ಲ, ಥ್ರೂ ಕ್ಯಾಶ್ ಅಂದಿಲ್ಲ, ಬಟ್ ಚೆಕ್ ಅಂತ ಹೇಳದೇ ಇದ್ದಾಗ ನಾವು ಏನ್ ತಿಳ್ಕೊಬೇಕಲ್ಲಿ? ಕ್ಯಾಶ್ ಮುಖಾಂತರ ವ್ಯವಹಾರ ಆಗಿದೆ ಅಂತ ಹೇಳಿ ನಾವು ತಿಳ್ಕೊಬೇಕು. ಒಂದ್ ವೇಳೆ ಬ್ಯಾಂಕ್ ಮುಖಾಂತರ ವ್ಯವಹಾರ ಆಗಿತ್ತಂದ್ರೆ ಅವ್ರು ಹೇಳ್ತಾರೆ ಥ್ರೂ ಚೆಕ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿರ್ತಾರೆ. ಸೊ ಈ ಚೆಕ್ ಅಂದಿಲ್ಲ ಅಂದ್ಕೊಂಡು ನಾವು ಡೈರೆಕ್ಟ್ ಅದನ್ನ ಕ್ಯಾಶ್ ಕಾಲಮ್ ನಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ. ಸೊ ದೀಸ್ ಆರ್ ದಿ ಸಮ್
10 transaction that we have entered in the cash book. So this is very simple cash book. So ಈಗ ನಾವು ಎಂಟ್ರಿ ಮಾಡಿದ ತಕ್ಷಣ ನಾವು ಮಾಡಬೇಕಾಗಿರೋದು ಇನ್ನೊಂದು ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಇದನ್ನ ಟೋಟಲಿಂಗ್ ಮಾಡಬೇಕು, ಬ್ಯಾಲೆನ್ಸಿಂಗ್ ಅಂತ ಕೂಡ ಕರಿತೀವಿ. ಈಗಾಗಲೇ ಜನರಲಿ ಲೇಜರ್ ಬಿಡಿಸುವಾಗ ನಾವು ಅಕೌಂಟ್ ಬ್ಯಾಲೆನ್ಸಿಂಗ್ ಎಲ್ಲ ಮಾಡಿರ್ತೀವಿ. ನಾವು 2 ಬ್ಯಾಲೆನ್ಸ್ ಕ್ಯಾರಿ ಡೌನ್, 5 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದ್ರೆ ಈ ಟೋಟಲ್ ಅಮೌಂಟ್ ನಾಗ ಎಷ್ಟು ಉಳಿದಿತ್ತು ಅನ್ನೋದು ನಾವು ತೋರಿಸಬೇಕಾಗ್ತದೆ. ಸೊ ಈ ಕ್ಯಾಶ್ ಅಕೌಂಟ್ ಟೋಟಲ್ ಅಮೌಂಟ್ ಎಷ್ಟು ಬಂತು, ಎಷ್ಟು ಖರ್ಚಾಯ್ತು, ಎಷ್ಟು ಉಳಿತು ಅನ್ನೋದನ್ನ ನಾವು ಲಾಸ್ಟ್ ತೋರಿಸಬೇಕಾಗ್ತದೆ. ಸೊ ಈಗ ನಾವು ಮಾಡಬೇಕಾದ ಮುಖ್ಯ ಕೆಲಸ ಎರಡು ಕ್ಯಾಶ್ ಕಾಲಮ್ ಅನ್ನ ಟೋಟಲ್ ಮಾಡ್ಕೋಬೇಕಾಗ್ತದೆ. ಹೌದಾ? ಸೊ 15,000 plus 6,000 that is total will be 21,000. ಸೊ ಈ 21,000 ನಲ್ಲಿ ಸೊ ಈ ಎರಡು ಅಮೌಂಟ್ ಅನ್ನ ಮೈನಸ್ ಮಾಡಬೇಕು. 17,400 plus 3,500. ಸೊ ಅದು ಟೋಟಲ್ ಎರಡು ಕೂಡಿಸಿದಾಗ 20,900 ಆಗುತ್ತೆ. ಸೊ 21,000 ನಲ್ಲಿ 20,900 ಮೈನಸ್ ಮಾಡಿದ್ರೆ ನಮಗೆ ಸಿಗ್ತಕ್ಕಂತ ಕ್ಯಾರಿ ಡೌನ್ ಬ್ಯಾಲೆನ್ಸ್ 100 rupees. ಅಲ್ಲ ನಮ್ಮ ಕಡೆ ಕ್ಯಾಶ್ ಸದ್ಯ ಎಷ್ಟು ಉಳಿದಿತ್ತು, ಪೇಮೆಂಟ್ ಎಲ್ಲ ಮಾಡಿ 100 rupees ಉಳಿದಿತ್ತು ಅಂತ ಅರ್ಥ. ಇನ್ನು ನೆಕ್ಸ್ಟ್ ಬ್ಯಾಂಕ್ ದಾಗ ಎಷ್ಟು ಉಳಿದಿತ್ತು ಅನ್ನೋದನ್ನ ನೋಡೋಣ. ಬ್ಯಾಂಕ್ ಏನು ಚೆಕ್ ಪೇಮೆಂಟ್ ಮಾಡಿದಾಗ ಅದರಿಂದ ಎಷ್ಟಾಗಿದೆ ಟೋಟಲ್ ನಮ್ಮ ಕಡೆ ಒಂದು 46,500 ರೂಪಾಯಿ ಬ್ಯಾಂಕ್ ನಲ್ಲಿ ಇದೆ. ಸೊ ನಾವು ಚೆಕ್ ಮುಖಾಂತರ ಪೇಮೆಂಟ್ ಎಷ್ಟು ಮಾಡಿದ್ರೆ ನೋಡೋಣ. ಟೋಟಲ್ ಇದೆಲ್ಲ ಕ್ರೆಡಿಟ್ ಸೈಡ್ ಎಲ್ಲ ಟೋಟಲ್ ಮಾಡ್ಕೋಬೇಕು. ಅದಾದ್ಮೇಲೆ 46,500 ನಲ್ಲಿ ಈ ಟೋಟಲ್ ಅಮೌಂಟ್ ಎಲ್ಲ ಮೈನಸ್ ಮಾಡಿದಾಗ ನಮ್ಮ ಕಡೆ ಎಷ್ಟು ಉಳಿತದೆ ಬ್ಯಾಂಕ್ ಅಕೌಂಟ್ ಅಲ್ಲಿ 23,900 rupees ಉಳಿತದ ಅಮೌಂಟ್. ಸೊ ಅವರ ಚೆಕ್ ಅಲ್ಲಿ ಪೇಮೆಂಟ್ ಮಾಡಿ ಆದ್ರೂ ಕೂಡ ಬ್ಯಾಂಕ್ ಅಲ್ಲಿ ಎಷ್ಟು ಕ್ಯಾಶ್ ಉಳಿತದೆ, ಇನ್ನು 23,900 rupees ಕ್ಯಾಶ್ ಅಲ್ಲಿ ಉಳಿತದೆ. ಸೊ ಡಿಯರ್ ಸ್ಟೂಡೆಂಟ್ಸ್, this is a very simple problem on cash book and the first problem on cash book. In the upcoming next classes we are going to solve some few more problems on this chapter. ಮತ್ತೆ ಏನಾದರೂ ಡೌಟ್ಸ್ ಇದ್ರು ಕೂಡ ಇದ್ರ ಕೂಡ ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕೂಡ ಡಿಸ್ಕಷನ್ ಮಾಡೋಣ. ಇದ್ರ ಜೊತೆಗೆ ಇನ್ನೂ 2-3 ಜಾಸ್ತಿ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಅಂದಾಗ ಸ್ವಲ್ಪ ಅದು ತಿಳ್ತಾ ಹೋಗುತ್ತೆ. ಓಕೆ, ಸೊ ಅಲ್ಲಿವರೆಗೂ ಧನ್ಯವಾದಗಳು.